ಮಧುಗಿರಿ ವಿಧಾನಸಭಾ ಕ್ಷೇತ್ರ ನಮಗೆ ಮಾತೃ ಕ್ಷೇತ್ರ ಇದ್ದಂಗೆ, ಯಾವ ಕಾರಣಕ್ಕೂ ನಿಮ್ಮನ್ನ ಬಿಟ್ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ನೀವು ಯಾರು ಕೂಡ ಆತಂಕಕ್ಕೆ ಒಳಗಾಗಬೇಕಾಗಿಲ್ಲ. ವೀರಭದ್ರಣ್ಣನವರು ನಾವು ಸುದೀರ್ಘವಾಗಿ ಮೊನ್ನೆ 15 ದಿನದಿಂದ ಮಾತನಾಡಿದ್ವು. ಸ್ವಲ್ಪ ಅವ್ರಿಗೆ ಎಲ್ಲೋ ಇನ್ನೂ ಮನಸ್ಸಿನಲ್ಲಿ ಯಾವ ರೀತಿ ಹೆಜ್ಜೆ ಹಾಕಬೇಕು, ಯಾವ ರೀತಿ ಒಂದು ವೇಗ ಕೊಡಬೇಕು ಅಂತಕ್ಕಂಥದ್ದು ಇನ್ನೂ ಅವರು ಡಿಸ್ಟರ್ಬೆನ್ಸಲ್ಲಿ ಇದ್ದಾರೆ, ಇಲ್ಲ ಅಂತ ಏನಿಲ್ಲ. ನಾನು ಅವರು ಕುತ್ಕೊಂಡು ಮುಕ್ತವಾಗಿ ಚರ್ಚೆ ಮಾಡಿದ್ದೀನಿ, ನಿಮಗೂ ಗೊತ್ತಿದೆ, ಹೌದಲ್ವೇ? ಇವತ್ತು ನೀವೆಲ್ಲ ನಮ್ಮ ಕುಟುಂಬದವರು, ನಿಮ್ಮ ಹತ್ರ ನೇರವಾಗಿ ನಾನು ಮಾತನಾಡಬೇಕಾಗ್ತದೆ. ಇವತ್ತು ನಾನು ರಾಜ್ಯ ಪ್ರವಾಸ ಮಾಡ್ತಾ ಇರೋ ಉದ್ದೇಶ ಏನು ಗೊತ್ತೇನಣ್ಣ? ನಿಮಗೆಲ್ಲ ಅನಿಸಿರ್ಬೋದು, ಇದೇನಪ್ಪ ಯಾವುದು ಚುನಾವಣೆನೇ ಇಲ್ಲವೇ, ಇನ್ನು 3 ವರ್ಷ ಅದೇ ಸಾರ್ವತ್ರಿಕ ಚುನಾವಣೆಗೆ, ವಿಧಾನಸಭಾ ಚುನಾವಣೆ 3 ವರ್ಷ ಅದೇ, ಜಿಲ್ಲಾ ಪಂಚಾಯತಿ ಚುನಾವಣೆ, ತಾಲೂಕ್ ಪಂಚಾಯತಿ ಚುನಾವಣೆ ಇನ್ನೂ ಘೋಷಣೆನೇ ಆಗಿಲ್ಲ, ಗ್ರಾಮ ಪಂಚಾಯತಿ ಚುನಾವಣೆ ಡಿಸೆಂಬರ್ ತಿಂಗಳಲ್ಲದೆ. ಇದೇ ನಿಖಿಲ್ ಕುಮಾರಸ್ವಾಮಿ ಇಷ್ಟು ಬೇಗ ಹೊರಟುಬಿಟ್ಟವನಲ್ಲ ರಾಜ್ಯ ಪ್ರವಾಸ ಅಂತ ನಿಮ್ಗೆ ಅನಿಸಿರ್ಬೋದು. ನನಗೆ ತಮ್ಮಗಳ ಸಂಪರ್ಕ, ಸಂಬಂಧ, ಬಾಂಧವ್ಯ, ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾ ಚಿರುಣೆ. ಅದಕ್ಕೋಸ್ಕರ ದೇವೇಗೌಡರು ಸಾಹೇಬರಿಗೆ ಅವ್ರ ಹೋರಾಟಕ್ಕೆ ಪ್ರತಿಫಲವಾಗಿ ಬೆನ್ನೆಲುಬಾಗಿ ನಿಂತಿದ್ದೀರಿ. ಕ್ಷೇತ್ರದ ಜನ ಕಾರ್ಯಕರ್ತರು ಹೃದಯದಲ್ಲಿ ಸ್ಥಾನ ಕೊಟ್ಟಿದ್ದೀರಿ. ಅದೇ ರೀತಿ ಸನ್ಮಾನ್ಯ ಕುಮಾರಣ್ಣವ್ರಿಗೆ ಹೃದಯದಲ್ಲಿ ಸ್ಥಾನ ಕೊಟ್ಟಿದ್ದೀರಿ. ಅನಿರೀಕ್ಷಿತವಾಗಿ ಬಂದು ಚುನಾವಣೆ ನಿಂತಂತ ನಮ್ಮ ತಾಯಿ ಅನಿತಾ ಕುಮಾರಸ್ವಾಮಿ ಅವ್ರನ್ನ ಗೆಲ್ಲಿಸಿ ಆಶೀರ್ವಾದ ಮಾಡಿದ್ದೀರಿ. ಎಲ್ಲಿ ಅಂತ ಹೋಗ್ಲಣ್ಣ, ನಿಮ್ಮ ಜೊತೆ ಇರ್ತೀನಷ್ಟೆ, ನಿಮ್ಮ ಜೊತೆ ಇರ್ತೀನಷ್ಟೆ. ನನಗೆ ಅಣ್ಣ, ನನಗೆ ನನ್ನ ಮುಂದೆ ಇರ್ತಕ್ಕಂಥ ಸವಾಲು ನಿಮಗೆ ತಿಳಿಸ್ಬಿಡ್ತೀನಿ. ನಿಖಿಲ್ ಕುಮಾರಸ್ವಾಮಿಗೆ ಒಬ್ಬ ಸಂಸದ ಆಗಬೇಕು, ಒಬ್ಬ ಶಾಸಕ ಆಗ್ತಕ್ಕಂಥದ್ದು, ಇವೆರಡೇ ಗುರಿ ಅಂತಕ್ಕಂಥದ್ದಾದರೆ 24 ತಾಸು ಯಾವುದಾದ್ರೂ ಕ್ಷೇತ್ರ ಆಯ್ಕೆ ಮಾಡ್ಕೊಂಡು ಮದುವೆ, ಸಾವು ನೋವು ಎಲ್ಲ ಕಾರ್ಯಕ್ರಮಗಳು ಗುರ್ಸ್ಕೊಂಡು ಓಡಾಡಿದ್ರೆ ನನಗಿರ್ತಕ್ಕಂಥ ರಾಜಕೀಯದ ಇತಿಹಾಸಕ್ಕೆ 100ಕ್ಕೆ 100 ಜನ ಆಶೀರ್ವಾದ ಮಾಡ್ತೀರಿ. ಆದರೆ ನನ್ನ ಮೊದಲನೇ ಚುನಾವಣೆ ಸೋಲು ಯಾವ ರೀತಿ ಆಯಿತು ನೋಡಿದ್ದೀರಿ. ಎಲ್ಲ ಸೇರ್ಕೊಂಡ್ರು, ಮುಗಿಸಿದ್ರು. ಕುಮಾರಣ್ಣ ಈ ರಾಜ್ಯದ ಮುಖ್ಯಮಂತ್ರಿಗಳ ಮಗನ್ನ ಮುಗಿಸಿದ್ರೆ ಸರ್ಕಾರ ಕೆಡಬೋದು ಅಂತ ಎಲ್ಲ ಸೇರ್ಕೊಂಡ್ರು. ಇಂಥವ್ರು ಬಿಟ್ಟರು ಅನ್ನೋದಿಲ್ಲ, ನಿಂತ್ಕೊಂಡ್ರು. ಇನ್ನು ರಾಮನಗರ ಅಲ್ಲಿ ಪಾಪ ನಮ್ಮ ಜಿಲ್ಲೆನಲ್ಲಿ ಒಂದಷ್ಟು ಜನ ಮಹಾನ್ ನಾಯಕರಿದ್ದಾರೆ, ಇಲ್ಲವರಲ್ಲ, ಅವ್ರಿಗೂ ಮೀರಿ ಒಂದು ಹೆಜ್ಜೆ ಮಹಾನ್ ನಾಯಕರುಗಳು ಬೆಳೆದ್ಬಿಟ್ಟವ್ರು ಪಾಪ ನಮ್ಮ ಜಿಲ್ಲೆಯಲ್ಲಿ. ಅವರು ಅದೇ ಕತೆ ಪಾಪ. ರಾತ್ರೋರಾತ್ರಿ ಪರಿಶಿಷ್ಟ ವರ್ಗದ, ಪರಿಶಿಷ್ಟ ಜನಾಂಗದ ಕೆಲವೊಂದಷ್ಟು ಸಮುದಾಯನ ಟಾರ್ಗೆಟ್ ಮಾಡ್ಕೊಂಡು ಅದೆಂಥದೋ ಕೂಪನ್ ಕಾರ್ಡು 5,000 ರೂಪಾಯಿ ಸಿಗ್ತದೆ ನಿಮಗೆ ರೇಷನ್ನು, ನನಗೆ ಓಟ್ ಹಾಕ್ಬಿಟ್ರೆ ಅಂತ ಯಾಮಾರಿಸಿದ್ರು. ಪಾಪ ತುಂಬ ಜನ ಮುಗ್ಧರು ಆ ಕೂಪನ್ ಕಾರ್ಡ್ ತಗೊಂಡ್ರು, ನಮಗೆ ರೇಷನ್ ಸಿಗ್ತದೆ ಒಂದು 5,000 ರೂಪಾಯಿ. ಪಾಪ ಅವ್ರ ಜೀವನ 5,000 ರೂಪಾಯಿ ಅವ್ರಿಗೆ ದೊಡ್ಡದು. ನಾನು ತಪ್ಪು ಅಂತ ಹೇಳಲಿಕ್ಕಿಲ್ಲ, ನಾನು ಜನಗಳ ಮೇಲೆ ದೂಷಣೆ ಮಾಡಲಿಕ್ಕಿಲ್ಲ. ಅವ್ರಿಗೆ ಅವತ್ತು ದೊಡ್ಡದಿತ್ತು, ಮಾಡಿದರು. ಅಂತಿಮವಾಗಿ ಪಾಪ ಮುಗ್ಧ ಜನತೆ ಮತ ಹಾಕಿಸ್ಕೊಂಡಂಥ ಮಾನಭಾವ 5,000 ರೂಪಾಯಿ ಟೋಕನ್ನು ಇಲ್ಲ, ಕೂಪನ್ನು ಇಲ್ಲ, ರೇಷನ್ನು ಇಲ್ಲ, ಓಡೋದ ಸುಮ್ಮನೆ ಓಡಾಡ್ಕೊಂಡು ಅವನೀಗ